ಬಂದಾಗ ಅದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಏನ್ ಹೇಳ್ತೀರಾ ಇಡೀ ತಂಡದ ಬಗ್ಗೆ? ಈ ಸಿನಿಮಾದಲ್ಲಿ ಒಂದಷ್ಟು ಶೂಟಿಂಗ್ ಸಂದರ್ಭದಲ್ಲಿ ಪ್ರಾಬ್ಲಮ್ಸ್ ಆದಾಗ, ಸಮಸ್ಯೆಗಳಾದಾಗ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಿ ನಿಂತಿದ್ರಿ ಅಂತ ರವಿ ಸರ್ ನೆನಪು ಮಾಡ್ಕೊಂಡ್ರು. ಏನ್ ಹೇಳ್ತೀರಾ ಸರ್ ರವಿ ಸರ್ ಬಗ್ಗೆ, ನಮ್ಮ ನಿರ್ಮಾಪಕರ ಬಗ್ಗೆ, ಪೃಥ್ವಿ ಅವ್ರ ಬಗ್ಗೆ, ಉಡಾಳ ಸಿನಿಮಾ ಬಗ್ಗೆ? ಇದರ ನಿರ್ಮಾಪಕರು ನಮ್ಮ ಶಾಂತ ರವಿ ನಮ್ಮ ಭಾಳ ನನಗೆ ಒಂದು ಸೋದರ ಥರ. ಅವ್ರ ಮಕ್ಕಳೆಲ್ಲ ನನಗೆ ಮಕ್ಕಳಿದ್ದ ಹಾಗೆ. ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಕಾಲೇಜ್ ಕ್ಯಾಂಪಸ್ ಬೇಕು ಅಂತ ಹೇಳಿದ್ರು. ನಾನು MB ಪಾಟೀಲ್ ಅವ್ರಿಗೆ ಹೇಳಿದೆ. ಆಮೇಲೆ ದಯವು ಬಳಸ್ಕೊಳ್ಳಿ, ಯಾರು ನಿಮ್ಮದನ, ನಮ್ಮದೇ, ನಮ್ಮ ಬ್ಯಾನರ್ ಅಂತಲೇ ಹೇಳಿದೆ. ಅವ್ರು ಒಳ್ಳೆಯ ಕಾಲೇಜು, ಭಾಳ ಚೆನ್ನಾಗಿದೆ, ಕೊಟ್ಟದ್ದು ಭಾಳ ಚೆನ್ನಾಗಾಯಿತು ಅಂತ ಹೇಳ್ತಿದ್ದೆ. ಆಮೇಲೆ ರವಿ ಮತ್ತು ಪೃಥ್ವಿ ಅಲ್ಲಿ ಭಾಳ ಚೆನ್ನಾಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಕಥೆನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಅದರಲ್ಲೂ ಕೂಡ ಯೋಗರಾಜ್ ಭಟ್ ಬಗ್ಗೆ ನಮಗೆ ಅಭಿಮಾನ. ಯಾಕಂದರೆ ನಾನು 70-80 ದಶಕದಲ್ಲಿ ಸಿನಿಮಾ ನೋಡುವಾಗ ಮುಂಚೆ ಅದರ ನಿರ್ದೇಶಕ ಯಾರು ಅಂತ ನೋಡ್ತಾ ಇದ್ವಿ. ಪುಟ್ಟಣ್ಣ ಕಣಗಾಲ ಅಂದರೆ ಹೋಗ್ಬಿಡೋಣ ಅಂತಂದರೆ, ಸಿದ್ಧಲಿಂಗಾಯ ಅಂದರೆ ಹೋಗ್ಬಿಡ್ತಾ ಇದ್ವಿ. ಮುಂಗಾರು ಮಳೆ ಬಂದಾದಮೇಲೆ ಒಂದು ಹೊಸ ಇಮೇಜನ್ನು ತಂದುಕೊಟ್ಟಂಥವರು ಯೋಗರಾಜ್ ಭಟ್ರವರು. ಆ ಯೋಗರಾಜ್ ಭಟ್ರವರು ಕೂಡ ಪೂಜಾ ಗಾಂಧಿ ಮತ್ತು ಗಣೇಶನನ್ನು ತೆರೆಗೆ ತಂದು ಇವತ್ತು ಅವ್ರನ್ನ ದೊಡ್ಡ ಸ್ಟಾರನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಹುಡುಗನು ಕೂಡ ಮಾಡಬೇಕು ಅಂತಂದೇಳಿ ನಾನು ಅವರಲ್ಲಿ ವಿನಂತಿ. ಆಗ ಮಾತನಾಡ್ತಕ್ಕಂಥ ಎಡಿಟರ್ ಹೇಳಿದ್ರು ಸ್ಟಾರ್ ಆಗ್ತದೆ, ಸ್ಟಾರ್ ಆಗಿಬಿಡಿದ ಮೇಲೆ ಬೇರೆ ಬೇರೆ ಸಿನಿಮಾದಲ್ಲಿ ಇನ್ನೂ ಆತನಿಗೆ ಅವಕಾಶ ಸಿಕ್ಕು, ಒಳ್ಳೆ ಕಥೆಗಳು ಸಿಕ್ಕು, ಒಳ್ಳೆ ಯೋಗರಾಜ್ ಭಟ್ರು ಅಂತ ಇನ್ನೂ ನುರಿತ ನಿರ್ದೇಶಕರ ಕೈಯಲ್ಲಿ ಆತ ಸಿಕ್ಕು ಒಳ್ಳೆ ಸಿನಿಮಾ ಬರಲಿ ಆತನ ಇದರಲ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಉಡಾಳ 14ನೇ ತಾರೀಕು ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ, ಮಕ್ಕಳ ದಿನಾಚರಣೆ. ಆ ದಿನ ಚಿತ್ರ ಬಿಡುಗಡೆ ಆಗ್ತಿರೋದು ಕೂಡ ಒಂದು ಸಂತೋಷದ ಸಂಗತಿ. ಆ ಚಿತ್ರವನ್ನು ಎಲ್ಲ ಕನ್ನಡಿಗರು ನೋಡಿ ಮೆಚ್ಚಿ ಹಾರೈಸಿ ಇನ್ನೂ ಉತ್ತಮವಾದಂಥ ಇಂಥ ಚಿತ್ರಗಳು ಬರಲಿ ಅಂತೇಳಿ ಅಮೂಲ್ ಅವರ ನಿರ್ದೇಶನ ಅಲ್ವಾ, ಅವರ ನಿರ್ದೇಶನ ಮತ್ತು ಯೋಗರಾಜ್ ಭಟ್ ಅವರ ಮಾರ್ಗದರ್ಶನ, ಅವರು ಕೈ ಆಡಿಸಿರ್ತಾರೆ. ಅಂದ್ರೆ ತಂದೆ ಒಬ್ಬರೇ ಇರ್ತಾರೆ, ತಂದೆ ಇಬ್ಬರು ಇದ್ದಾರೆ ಸಿನಿಮಾಕ್ಕೆ, ಒಟ್ಟರು ಶಿಷ್ಯನೇ ಅವರು. ಅದೇ ಅವರೆಲ್ಲರ ಮಾರ್ಗದರ್ಶನ ಇದೆ ಅಂದರೆ ಸಿನಿಮಾ ಭಾಳ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಇತ್ತೀಚೆಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಹಾಡು, ಭಾಷೆ ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಭಾಷೆಯನ್ನು ಅಳವಡಿಸ್ತಾ ಇದ್ದಾರೆ. ಅದು ಭಾಳ ಬರೀ ಮಂಡ್ಯದಲ್ಲಿ ಭಾಷೆ ಮಾತ್ರ ಹೆಚ್ಚು ಸಿನಿಮಾದಲ್ಲಿ ಬಳಕೆ ಆಗ್ತಿತ್ತು. ಇತ್ತೀಚೆಗೆ ಯೋಗರಾಜ್ ಭಟ್ರು ಇವರೆಲ್ಲ ಸೇರಿಕೊಂಡು ಹಾಡು ಅವೆಲ್ಲ ಮಿಲನ ಅವೆಲ್ಲ ಬರೆದಾಗ ಇವರೇ ಒಂದು ಹಾಡು ಹೇಳ್ತಾರೆ ಎಲ್ಲ ಕೂತ್ಕೊಂಡು, ಇವರು ಮಕ್ಕಳು ಜಾಕಿ ನಾವು ಇಷ್ಟು ವರ್ಷಗಳು ಆಂಜನೇಯ ಸರ್ನ ಬರೀ ರಾಜಕೀಯ ವೇದಿಕೆಗಳಲ್ಲಿ ನೋಡಿ ಸಿನಿಮಾ ನೋಡ್ತಾರ ಇಲ್ವೋ ಅಂದ್ಕೊಂಡಿದ್ವಿ. ಇವ್ರು ಮಾತಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಿನಿಮಾ ಚಿತ್ರರಂಗ ಒಲ್ವಿದೆ ಅಂತ. ಉಡಾಳಿದ್ರು ಅದನ್ನ ಹೇಳಕ್ಕಾಗ್ತದೆ, ಉಡಾಳಿದ್ರೆ ಉಡಾಳಿದಾರಂತ ಅವ್ರು ಹೇಳಿದ್ರು. ಸಿನಿಮಾ ಅಂದರೆ ನನಗೆ ಭಾಳ ಇಷ್ಟ. ಯಾಕಂತಂದ್ರೆ ನಾನು ಮುಂಚೆನೇ ಹೇಳಿದ್ನಲ್ಲ, ಈಗ ನಾನು ಒಂದು ಇದು ಯಾವುದು ಭೂತಾಯಿ ನಮಗ ಅಯ್ಯೋ ಸಿನಿಮಾನ ತೆಗೆಯುವಾಗ ಚಂದುಲಾಲ್ ಜೈನ್ ನಿರ್ದೇಶಕರು ಸಿದ್ಧಲಿಂಗಯ್ಯ 1 ವರ್ಷ ತಗೊಂಡಾರ ಕಥೆನ ರೆಡಿ ಮಾಡಲಿಕ್ಕೆ. ಕನ್ನಡದ ಮೊದಲನೇ ಹೊರಂಗಣ ಚಿತ್ರೀಕರಣ ಆಗಿದ್ದು ಭೂತಾಯಿ ನಮಗ ಅಯ್ಯೋ ಹೊರಗಡೆ ಹೋಗಿ ಅಲ್ವಾ. ಒಂದು ಸಿನಿಮಾನ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಮಾಡ್ಬೇಕಂದ್ರೆ ಅವನು ಭಾಳ ಬದ್ಧತೆ ಇರಬೇಕು. ಅವನ ಹತ್ರ ಏನು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶನ ಕೊಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕತೆ ಅದೆಲ್ಲ ಚೆನ್ನಾಗಿರಬೇಕು. ನಾನು ಸಿನಿಮಾ ತೆಗೆದೇನೆ ಅಂದರೆ ಅದು ನೋಡಿಬಿಟ್ಟು ಜನ ಮೆಚ್ಚಿ
ಅದರಂತೆ ಆ ಜನರು ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಭಾಳ ಪ್ರಭಾವಿ ಚಿತ್ರಗಳು, ಇದು ಚಲನಚಿತ್ರ ಒಂದು ಮಾಧ್ಯಮ ಭಾಳ ಪ್ರಭಾವಿ ಇದು. ಅದನ್ನು ನೋಡ್ಕೊಂಡು ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ. ಈಗ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ, ನಾವು ಹೇಳಿಕ್ಕೆ ಹೋಗಲ್ಲ. ಆಗ ನಮ್ಮ ಕಾಲದಲ್ಲಿ 70-80ರ ದಶಕದಲ್ಲಿ ಬಂದಂಥ ಸಿನಿಮಾಗಳು ಇವತ್ತು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವನ ಒಬ್ಬನೇ ಕೂತ್ಕೊಂಡು ಬಾರಿಸ್ಬಿಡ್ತಾನೆ. ಅವಾಗ 500 ಜನ ಬಿಟ್ರೆ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬನೇ ಕೂತ್ಕೊಂಡು ಬಾರಿಸ್ಬಿಟ್ಟು ಹಂಗ ಕೊಟ್ಬಿಡ್ತಾರೆ. ಅವರು ಒಂದು ಇಂಡಸ್ಟ್ರಿ ಅಂತಂದ್ರೆ, ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ 500 ಜನ ಒಂದು ಚಿತ್ರವನ್ನು ರೆಕಾರ್ಡ್ ಮಾಡ್ಬೇಕಂತಂದ್ರೆ 500 ಜನ ಕೂತ್ಕೊಂಡು ಒಂದು ಸಾಂಗನ್ನು ರೆಕಾರ್ಡ್ ಮಾಡ್ತಾ ಇದ್ರು. ನೀವು ನೋಡ್ತೀರಾ ಸರ್? ಈ ಕಡೆ ಕ್ಯಾಮ್ರಾ ಅವ್ರು ನೋಡ್ತಾ ಇದ್ದೀರಾ ಅಲ್ವಾ? 500 ಜನ ಕುಳಿತುಕೊಂಡು ಜಿ.ಕೆ. ವೆಂಕಟೇಶ್ ನಾನು ಇಲ್ಲೇ ಯಾವುದೋ ಒಂದು ಸ್ಟುಡಿಯೋಕ್ಕೆ ಹೋಗಿದ್ದು, ಮದ್ರಾಸು ಅಥವಾ ಇಲ್ಲಿ ನೆನಪಿಲ್ಲ ನನಗೆ, ಚಾಮುಂಡೇಶ್ವರಿ. 500 ಜನ ಕೂತಿಸ್ಕೊಂಡು ಅವರು ಹಾಡನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ರು. 500 ಜನ. ಇವತ್ತು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು 4-6 ಜನ ಕೂತ್ಕೊಂಡು ಒಂದು ತಯಾರು ಮಾಡಿ ಕೊಟ್ಬಿಡ್ತಾರೆ. ಹಾಡುಗಳು ಬರೆಯೋದು ಎಂಥ ರುಚಿ, ಉದಯಶಂಕರ್, ಗೀತಪ್ರಿಯ, ಎಂಥ ಮಹಾನ್ ಸಾಹಿತಿಗಳೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಅವನ್ನ ಕೇಳ್ತಾ ಇದ್ರೆ ರಾತ್ರಿ ನಮಗೆ ಎಷ್ಟು ಆನಂದದಾಯಕವಾಗಿ ನಿದ್ರೆ ಬರುತ್ತೆ ಅಂದ್ರೆ, ಮುಂಗಾರು ಮಳೆಯಲ್ಲೂ ಒಳ್ಳೆ ಹಾಡುಗಳನ್ನು ಕೊಟ್ಟರು ಭಟ್ರು. ಮುಂಗಾರು ಮಳೆಯಲ್ಲೂ ಕೂಡ ಒಳ್ಳೆ ಹಾಡುಗಳನ್ನು ಕೊಟ್ಟರು. ಆಮೇಲೆ ಇತ್ತೀಚೆಗೆ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಹಾಡುಗಳು, ಇವು ಮ್ಯೂಸಿಕ್ಕು, ಆ ಮ್ಯೂಸಿಕ್ಕೇ ಒಂದು ಕಡೆಗೆ, ಆ ಧ್ವನಿನೇ ಒಂದು ಕಡೆಗೆ, ಎಲ್ಲ ಮಿಕ್ಸಿಂಗ್ ಆಗಿ ಆ ಯುವಕರಿಗೆ ಅವ್ರಿಗೆ ಮೆಚ್ಚುಗೆ ಆಗಬೇಕು, ನಮಗಂತೂ ಮೆಚ್ಚುಗೆ ಆಗಲ್ಲ. ಅದರಿಂದ ಈ ಉಡಾಳ ಸಿನಿಮಾದಲ್ಲಿ ಒಂದೆರಡು ಹಾಡನ್ನು ಕೇಳಿದೆ. ನಮ್ಮ ಮಗಳು ಭಾಳ ಚೆನ್ನಾಗಿ ಹಾಡಿದ್ದಾಳೆ, ಇನ್ನು ಉಳಿದವರು ಚೆನ್ನಾಗಿ ಹಾಡಿದ್ದಾರೆ. ಚಿತ್ರ ಭಾಳ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅದು ಒಂದು 100 ದಿನಗಳ ಕಾಲ ಚಿತ್ರಮಂದಿರದಲ್ಲಿ ನೋಡಿ ಒಂದು ದಾಖಲೆ ನಿರ್ಮಿಸಲಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಆಲಿಸಿಸಿ ಈ ಕಾರ್ಯಕ್ರಮಕ್ಕೆ ನನಗೆ ಭಾಳ ಅಭಿಮಾನದಿಂದ ಕರೆದಿದ್ದಾರೆ. ನಾನು ಬಂದು ಹರಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ಶುಭಾಶಯ. ಮತ್ತು ಈ ಚಿತ್ರದಲ್ಲಿ ಚಿತ್ರತಂಡ ಭಾಳ ಕಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದಾರೆ. ಅವರೆಲ್ಲರಿಗೂ ಕೂಡ ತಾಂತ್ರಿಕ ವರ್ಗದವರಿಗೂ ಸಹ ಮತ್ತು ಉಳಿದಂತೆ ಎಲ್ಲ ಇದರಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮಾನ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸಿ, ಈ ನಿರ್ದೇಶಕರಿಗೆ ಉತ್ತಮವಾದಂಥ ಒಂದು ಚಿತ್ರ ಕೊಟ್ಟಿದ್ದಾರೆ ಎಂಬ ಹೆಗ್ಗಳಿಕೆಗೆ ಅವ್ರ ಪಾತ್ರರಾಗಲಿ. ಮತ್ತು ನಮ್ಮ ನಟ ನಾವು ಕಾಲ್ಸಿಟ್ಕೊಳ್ಳೋಣ ಅಂತ ನಾವು ಮಟ್ಟಕ್ಕೆ ಈ ಚಿತ್ರ ಬಂದಾದಮೇಲೆ ಅವ್ರ ಮನೆ ಭಾಗದ ನಿರ್ಮಾಪಕರು ತಟ್ಟುವಂತ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಲೋಚಿಸಿ ನಾನು ಆ ಮಾತನ್ನು ಮುಗಿಸ್ತೇನೆ. ಜೈ ಉಡಾಳ. ಬಹಳ ಚಂದ ಹೇಳಿದ್ರಿ ಸರ್. ಅಂದ್ರೆ ಇಷ್ಟು ಸಿನಿಮಾ ಬಗ್ಗೆ ಮಾತಾಡುವಾಗ ಅವ್ರಿಗೆ ಬಳಕೆ ಮಾಡಿದಂತ ಪದಗಳು, ಕಾಲ್ ಶೀಟ್ ಆಗಿರ್ಬೋದು ಎಲ್ಲ, ಯಾವತ್ತು ಅನ್ಸಿಲ್ವಾ ಸರ್ ನೀವೊಂದು ನಿರ್ಮಾಣ ಮಾಡ್ಬೇಕು ಸಿನಿಮಾ ಅಂತ? ನಾನು ಅಪ್ಪು ಅವ್ರಿಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋದಾಗ ನನಗೆ ಭಾಳ ಪ್ರೀತಿ, ಅವ್ರ ಕುಟುಂಬದ ಮೇಲೆ ನನಗೆ ಭಾಳ ಪ್ರೀತಿ. ಮಂತ್ರಿ ಆಗಿದ್ದಾಗ ಒಂದು ರಾಯಭಾರಿ ಆಗಲಿ ಅಂತಂದ್ರೆ ಒಂದು ಸಮೀಕ್ಷೆ ನಡೀತಿತ್ತು, ಅದಕ್ಕೆ ಹೋಗಿದ್ದೆ. ಅವ್ರನ್ನ ಮುಂಚೆನೇ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೆ, ಅವ್ರಿಗೆ ಗೊತ್ತಿಲ್ಲದೆ. ಅವ್ರು ಒಪ್ಕೊಂತಾರೆ ಅವ್ರಿಗೆ ಗೊತ್ತು. ಆಮೇಲೆ ಒಪ್ಕೊಂಡ್ರು. ಆಮೇಲೆ ಅದಾದಮೇಲೆ ಒಂದು ಕಾರ್ಯಕ್ರಮದ ಸಂತೋಷ ಆನಂದು ಇವರೆಲ್ಲ ಸಿಕ್ಕರು. ಏನ್ರಿ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆತನ, ಸಿನಿಮಾ, ನಾಟಕ, ಸಾಹಿತ್ಯ, ಸಂಗೀತ, ಭಾಷೆ ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಯಾರೋ ನಿರ್ದೇಶಕರಾಗ್ತಾರೆ. ನಿನ್ನೆ ಮೊನ್ನೆ ಬಣ್ಣ ಹಚ್ಕೊಂಡು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ, ಸಂಗೀತ ನಿರ್ದೇಶಕ ಎಲ್ಲ ಆಗ್ತದೆ. ಈಗ ಯಾಕೆ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಬಾರ್ದು ಅಂತ ಹೇಳಿದೆ. ಆ ಪಕ್ಕದಾಗಿದ್ದಂಥ ಸಂತೋಷ ಆನಂದ್, ಡೈರೆಕ್ಟರ್ ಬೇಕಲ್ಲ ಒಂದು, ನಿರ್ಮಾಪಕರು ಬೇಕಲ್ಲ, ನಾನಿದ್ದೀನಿ ಅಂದೆ. ಅವ್ನು ಭಾಳ ಧನ್ಯವಾದ ಮಾತುಗಳನ್ನು ಹೇಳಿದರು. ನೋಡೋಣ ಹಂಗಾದ್ರೆ ಅಂತಂದೇಳಿ, ಏನೇ ಆದರೂ ಕೂಡ ನಾನು
ನಿರ್ಮಾಪಕನಾಗ್ತದೆ, ನೀವೇ ನಟನೆ ಮಾಡಬೇಕು, ನೀನೇ ನಿರ್ದೇಶನ ಮಾಡಬೇಕು ಅಂತ ಹೇಳಿದೆ. ಆಯಿತು ಅಂಕಲ್ ಅಂತ ಹೇಳ್ದ. ಪಾಪ ದುಃಖದ ಮಾತು ಬರ್ತಾ ಇಲ್ಲ ಪಾಪ. ಅವತ್ತು ಹೇಳಿದಂಥ ಅಪ್ಪು ಅವರಿಲ್ಲ. ಅದರಿಂದ ನಾನು ಖಂಡಿತ ಒಬ್ಬ ನಿರ್ದೇಶಕನ ಆಗ್ತಾ ಇದ್ದೆ. ಅವರು ಡೈರೆಕ್ಟರ್ ಆಗ್ತಿದ್ರು, ನಟನೂ ಕೂಡ ಆಗ್ತಿದ್ದ. ಸಂತೋಷ ಆನಂದ್ ಅವರು ಇಲ್ಲ ಸರ್ ಮಾಡ್ಸೋಣ ಇದರಿಂದ ಅಂತಂದು ಕೂಡ ಹೇಳಿದ್ರು. ಅದು ಆಗಲಿಲ್ಲ. ಆಮೇಲೆ ನನ್ನ ಮಗಳು ಅರುಂಧತಿ ಇದ್ದಾಳೆ, ಆಕೆ ನಿರ್ಮಾಪಕರ ಇದರಲ್ಲಿ ನೋಂದಾಯಿಸ್ಕೊಂಡಿದ್ದಾಳೆ. ಒಂದು 2-3 ಸಿನಿಮಾಗಳು ನಾನು ಕೂತ್ಕೊಂಡು ಮಾತಾಡಿದ್ದೀನಿ. ಒಂದಿಬ್ಬರು ನಮ್ಮ ಪ್ರಜಾವಾಣಿ ಎಡಿಟರ್ ಇದ್ದಾರೆ ರವೀಂದ್ರ ಭಟ್, 3 ಕಿವಿ ಅಂತಂದೇಳಿ ಒಂದು ಕಥೆ ಇದೆ ಅವ್ರದ್ದು. ನಾಗಾಭರಣ ಅವರು ಮಂತ್ರಿ ಇದ್ದಾಗ ನಾನು ಕೂತ್ಕೊಂಡು ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಮಂತ್ರಿ ಇದ್ದಾಗ ಸಿನಿಮಾ ತಗೊಳ್ಳಿ ಏನಂತಾರೋ ಏನೋ ಬಿಡಪ್ಪ ಬೇಡ ಅಂತ ಅಂದ್ಬಿಟ್ವಿ. ಅದು ಚುನಾವಣೆ 2 ಸಲ ಸತತವಾಗಿ ಸೋತ್ಬಿಟ್ಟೆ. ಈಗ ಏನಾರ ಒಂದು ಸ್ವಲ್ಪ ಬಿಡುಗಿದೆ ನೋಡೋಣ ಮಾಡೋಣ ಅಂತ ಇಲ್ಲಿ ಸಿನಿಮಾ ನಾನು. ಸೂಪರ್ ಸರ್, ಸೂಪರ್. ಇಂತಹ ನಿರ್ಮಾಪಕರು ಹೆಚ್ಚೆಚ್ಚು ಸಿಗ್ಬೇಕು, ಅವಾಗ ಸಾಕಷ್ಟು ಸಿನಿಮಾಗಳು ಆಗುತ್ತೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಯೋಗರಾಜ್ ಭಟ್ ಸರ್ ಬನ್ನಿ ಸರ್, ನೀವು ಬಂದ್ರೆ ಚೆನ್ನಾಗಿ. ಅಲ್ಲೇ ಇದಾರಲ್ಲ. ಸರ್ ಈ ಕಡೆ ಸರ್. ಸರ್ ಅವ್ರಿಗೆ ಕೊಟ್ಬಿಡಿ ಡೈರೆಕ್ಷನ್, ಅವ್ರಿಗೆ ಕೊಟ್ಬಿಡಿ. ಹಾ ಈಗ ಭಟ್ರಿಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀರಾ ಸರ್? ಯುವರಾಜ್ ಸರ್ ಕ್ರಾಸ್ ಪ್ರಮೋಷನ್ ಇಲ್ಲೇ ಇನ್ನೊಂದು ಸಿನಿಮಾ. ಸರ್ ಯುವರಾಜ್ ಸರ್ ಹೌದಾ? ಅಡ್ವಾನ್ಸ್ ಆಯಿತು ಭಟ್ರಿಗೆ. ಅರುಂಧತಿ ಡೈರೆಕ್ಟರ್ ಬನ್ನಿ ನೀವು ಬರ್ಬಿಡಿ, ಇಬ್ರು ಬರ್ಬಿಡಿ. ಒಂದು ನಿಮಿಷ ಸರ್, ಆಮೇಲೆ ಸರ್. ಹಾಂ ಓಕೆ ಓಕೆ ಸರ್, ಒಂದು ನಿಮಿಷ, Okay, okay. ಆಪರ್ಚುನಿಟಿ. ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಅಲ್ಲ. ನಮ್ಮ ಕೆಲಸ ಅಂಕಿತಾನೆ ಮಾಡ್ತಾರೆ. ರೆಡಿ ಸರ್, ಈ ಕಡೆ ಬರ್ಬಿಡಿ ಇಬ್ರು. ಸರ್ ರವಿ ಸರ್ ಈ ಕಡೆ. ರೆಡಿ